ಈ ವಾರದಲ್ಲಿ ನನ್ನ ಫ್ರೆಂಡ್ ಫಾರಿನ್ಗೆ ಹೋಗ್ತಿದ್ದಾನೆ. ಸರಿ ಬಿಡಿ, ನಾಳೆನೇ ಹಣ ಡ್ರಾ ಮಾಡ್ತೀನಿ. ಎಷ್ಟು ಬೇಕಾಗ್ಬೋದು ಹೇಳಿ? 6 ಲಕ್ಷ ಕೊಡ್ಬೋದಾ? ಚೇಚೆ, ಕೊಡ್ಬೋದಾ ಅಂದರೆ ಏನರ್ಥ ದೇವ್ಕಿ? ನಾವು ಕೊಡಲೇಬೇಕು, ಅದು ನಿಮ್ಮ ಹಕ್ಕು. ಆದರೂ ಕೆಲಸಕ್ಕೆ ಮುಂಚೆನೇ ಹಣ ತಗೋತಿದ್ದೀನಲ್ಲ ಅಂತ ಸ್ವಲ್ಪ ಹಿಂಜರಿಕೆ ಆಗ್ತಿದೆ. ದೇವಕಿಯವರೇ, ನಾನೇನೇ ಕೆಲಸ ಮಾಡಿದರೂ ಅದರ ಹಿಂದೆ ಒಂದು ಅಗತ್ಯ ಅಂತ ಇರುತ್ತೆ. ಆ ಅಗತ್ಯದ ಅನಿವಾರ್ಯತೆ ಇಲ್ಲದೆ ಇದ್ದರೆ ಯಾರಿಗೂ ಕೆಲಸನೂ ಬೇಕಾಗ್ತಿರ್ಲಿಲ್ಲ, ಹಣನೂ ಬೇಕಾಗ್ತಿರ್ಲಿಲ್ಲ ಅಲ್ವಾ? ನೀವು ಕಡೆಗೆ ತಗೋಬೇಕಾಗಿದ್ದನ್ನು ಅಡ್ವಾನ್ಸ್ ಆಗಿ ತಗೋತಿದ್ದೀರಾ ಅಷ್ಟೇ. ಆದರೂ ಯಾರು ಏನೇ ಹೇಳಿದ್ರು ಮಗುಗೆ ಮಾತ್ರ 9 ತಿಂಗಳು ಕಾಯಲೇಬೇಕಲ್ವಾ? ಹಣದ ವ್ಯವಹಾರ ನಾವೇ ಅಂದರೆ ಮನಸ್ಸು ಮಾಡ್ಕೊಂಡಿದ್ದು. ಬಟ್ ಮಗು ಅದು ನಮ್ಮ ಕೈಲಿ ಇರಲ್ವಲ್ಲ. ದೇವ್ಕಿ, ಈ ಅಗ್ರಿಮೆಂಟು, ವ್ಯವಹಾರ ಇದೆಲ್ಲ ಹೊರಗಿನ ಪ್ರಪಂಚದ್ದು. ಆದರೆ ನಮ್ಮ ಪ್ರಪಂಚದಲ್ಲಿರೋದು ಬರೀ ಮಗು ಮಾತ್ರ. ಅದು ನನ್ನ ಮನಸ್ಸಿನಲ್ಲಿ, ನಿಮ್ಮ ದೇಹದಲ್ಲಿ ಆಗಬೇಕಾಗಿರೋದು. ಇನ್ನು ಮುಂದೆ ನಾವಿಬ್ಬರು ಅದಕ್ಕೆ ಸಿದ್ಧರಾಗೋಣ. ಕಾನೂನು ಇದೆಲ್ಲ ನೆಪ ಮಾತ್ರ. ನನ್ನ ನಿಮ್ಮ ಮಾನಸಿಕ ಒಪ್ಪಂದ ಇದೆಯಲ್ಲ, ಈಗ ಅದೇ ಮುಖ್ಯ ಅನ್ನಿಸ್ತಾ ಇದೆ. ಮಗುವಿನ ವಿಚಾರದಲ್ಲಿ ನಾನು ಯಾವತ್ತೂ ದ್ರೋಹ ಮಾಡಲಾರೆ ಯಶೋದ. ಇಲ್ಲಿವರೆಗೂ ನಾನು ದೃಢ ನಿಶ್ಚಯ ಮಾಡ್ಕೊಂಡಿರೋದು ನಿಮ್ಮ ಮಗು ಅಂತಾನೆ. ಅಷ್ಟು ಸಾಕು ಬಿಡಿ. ರಘು, ದೇವ್ಕಿಗೆ ಹಣ ಯಾವಾಗ ಸಿಗತ್ತೆ? ಯಶು, ಹಣ ನಾಳೆ ಸಾಯಂಕಾಲ ರೆಡಿ ಆಗುತ್ತೆ. ನಿಮ್ಮ ಆಫೀಸಿಗೆ ತಲುಪಿಸ್ಬೇಕಾದ್ರೆ ಅಲ್ಲಿಗೆ ತಲುಪಿಸ್ತೀನಿ. ಬೇಡ ಬಿಡಿ, ನಾಡಿದ್ದೆ ತಗೋತೀನಿ. ನಾನೀಗ ಹೊರಡ್ತೀನಿ. ಇನ್ನೊಂದು ವಿಷಯ, ಅಪಾಯಿಂಟ್ಮೆಂಟ್ ಆರ್ಡರ್ ಬಗ್ಗೆ ಏನೋ ಹೇಳಿದ್ರಲ್ಲ? ಬೇಡ, ನಮ್ಮ ಆಫೀಸ್ದೇ ಪ್ರಮೋಷನ್ ಅಂತ ಹೇಳಿದ್ದೀನಿ. ಅದೇನಿದ್ರು ಇಮೇಲಲ್ಲೇ ನಡೆಯುವಂಥ ಕೆಲಸ ಅಲ್ವಾ? ಆದರೆ ಬಾಂಬೆಗೆ ಟ್ರಾನ್ಸ್ಫರ್ ಅಂತ ಅಂದಿದ್ದೀನಿ. ಸರಿ, ಹಾಗಾದರೆ ನೀವು ಯಾವತ್ತು ಮನೆ ಬಿಡ್ತೀರೋ ಅವತ್ತಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ. 2 ದಿವಸ ಮುಂಚೆ ಹೇಳಿದ್ರೆ ಸಾಕು. ಖಂಡಿತ. ಹೇಗಿದ್ರು ನಿಮ್ಮ ಕಾಂಟ್ಯಾಕ್ಟಲ್ಲೇ ಇರ್ತೀನಲ್ವಾ? ನಾನೀಗ ಬರ್ತೀನಿ. ಎಷ್ಟು ಒಳ್ಳೆ ಹುಡುಗಿ. ಇವಳನ್ನ ಎಂಥ ಕೆಲಸಕ್ಕೆ ಒಪ್ಪಿಸ್ತಿದ್ದೀನಲ್ಲ ಅಂತ ನನಗೆ ಬೇಜಾರಾಗ್ತಿದೆ ರಘು. ರಘು, ಚೇತು ಇನ್ನು ಕೇರಳದಲ್ಲೇ ಇದ್ದಾನ? ಕೇರಳದಲ್ಲೇ ಇರಬೇಕು. 2 ದಿವಸದಿಂದ ಫೋನ್ ಮಾಡಿಲ್ಲ.
ಅವನಿನ ಮೇಲೆ ಇಲ್ಲಿ ಅಪ್ಪಿತಪ್ಪಿನೂ ಬರೋ ಹಾಗಿಲ್ಲ, ನೆನಪಿರಲಿ. ಆಗ ಟ್ರೈ ಮಾಡಿದೆ ಅದನ್ನು ಹೇಳೋಣ ಅಂತ. ಏನಿದು ಹಿಂಗೆ ನೋಡ್ತೀಯಾ? 2 ಸೆಕೆಂಡ್ ನಿಂತಿರ ಪ್ರಾಣ ಹೋಗ್ತದೆ ನಿಂದು. ಸ್ಟೂಪಿಡ್ ಲೋಕ್ ಲೈಟ್ಸ್. ಶಿಟ್ ಶಿಟ್. ಹೇಯ್, ಏನು ಅಂದ್ಕೊಂಡಿದ್ಯಾ? ಫೋಟೋ ತೆಗೆಯೋದಕ್ಕೆ ಪರ್ಮಿಷನ್ ತಗೊಂಡಿದ್ಯಾ? ಅದಿಲ್ಲದೆ ತೆಗಿತೀನ? ತೋರ್ಸು. ನಿಂಗೆ ಯಾಕೆ ತೋರಿಸ್ಬೇಕು? ಏಯ್, ಸುಮ್ಮನೆ ತೋರ್ಸು. ನಾನು ಯಾರು ಗೊತ್ತಾ? ಇದೆಲ್ಲ ನೋಡ್ಕೊಳ್ತಾರಲ್ಲ ಅವ್ರ ತಮ್ಮನ ಮಗಳು. ಕೆಲವ್ರು ಸುಮ್ಮನೆ ಬರ್ತಾರೆ, ನೋಡಿದ್ರೆ ಚಂದದ ಹುಡುಗಿರ್ ಫೋಟೋಸ್ ತಗೊಂಡೋಗ್ತಾರೆ. ಎಲ್ಲಿ ಪರ್ಮಿಷನ್? ರೆಸಿಟ್ ತೋರ್ಸು. ನೀನ್ ಪರ್ಮಿಷನ್ ತಗೊಂಡಿದ್ದು ಇದ್ರ ಫೋಟೋಸ್ ತೆಗಿಯಕ್ಕೆ. ನನ್ನ ಫೋಟೋಸ್ ಯಾಕಪ್ಪ ತಗೊಂಡೆ ನೀನು? ನಿನ್ನ ಫೋಟೋ ಅಡ್ಡಡ್ಡ ಬಂದ್ಬಿಟ್ಟು ನಿನ್ನ ಫೋಟೋ ಅಂತ ಹೇಳು. ಏ ಏ ಬಹುವಚನ ಬಹುವಚನ. ಏಯ್, ನಿನ್ನ ಫೋಟೋ ಯಾರಿಗೆ ಬೇಕು? ತೋರ್ಸು ಕ್ಯಾಮ್ರಾ. ಏಯ್, ನಿಂತ್ಕೋ. ತೋರ್ಸು ಅನ್ನಲ್ಲ. ಏನಿದು? ನಾನು ಏನಾದ್ರೂ ಗಲಾಟೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲಿನ ಜನ ಬರ್ತಾರೆ, ಪೊಲೀಸ್ನವ್ರು ಬರ್ತಾರೆ, ಸೆಕ್ಯೂರಿಟಿ ಅವ್ರು ಬರ್ತಾರೆ. ಅದೇನೋ ಹೇಳದಿಯಲ್ಲ, ಸ್ಟುಪಿಡ್ ಲೋಕಲೈಟ್ಸ್ ಅಂತ, ಅವರು ಬರ್ತಾರೆ. ಆಗ ನಿನ್ ಕ್ಯಾಮ್ರಾ ಅಷ್ಟೇ ಅಲ್ಲ, ನಿನ್ ಮೂತಿ ಕೂಡ ಸಿಗೋದಿಲ್ಲ. ತಪ್ಪಾಯ್ತನ್ನಲ್ಲ, ಸಾರಿ. ಸಾರಿ. ಇನ್ನೂ ಬೇಕಾದ್ರೆ 4 ಸತಿ ಹೇಳ್ತೀನಿ. ಸಾರಿ 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 ಸಾರಿ. ಏನ್ರಿ, ಏನಾದ್ರೂ ಸಮಸ್ಯೆ ಇದೆಯಾ? ಏನು ಹಿಂಗೆ ಮಾಡ್ತಾ ಇದ್ರಿ?
ಸರ್ ನಾ ಫೋಟೋ ತೆಗೆ ಪರ್ಮಿಷನ್ ತೊಗೊಂಡಿದ್ದೀನಿ ತಾನೆ. ಹೌದು ನೋಡಿ ಮತ್ತೆ ಹುಡುಗಿ ಯಾರು ಹುಡುಗಿ? ಯಾವ ಹುಡುಗಿ? ಎಲ್ಲಿದ್ದಾಳೆ? ಯಾರು? ನೋಡಿ, ನೀವು ಏನು ವರಿ ಮಾಡ್ಕೋಬೇಡಿ, ಎಷ್ಟು ಬೇಕಷ್ಟು ಫೋಟೋ ತಗೊಳ್ಳಿ. ಓಕೆ? ಅಮ್ಮ, ನಾನು ಎನ್ನೆ ಹೇಳಿದ ಮಾತು ಬೇಜಾರಾಯ್ತಾ? ಹೊರಟಾಗಿ ಹೇಳಿದ್ರು ನಿಜ ಹೇಳಿದೆ ತಾನೆ. ಇವತ್ತಿನ ಕಾಲದಲ್ಲಿ ಗಂಡನ ದಬ್ಬಲ್ಕೆ ಯಾರಮ್ಮ ಸೇರಿಸ್ಕೋತಾರೆ? ಇಷ್ಟಿಷ್ಟು ಚಿಕ್ಕ ಮಾತಿಗೂ ಡಿವೋರ್ಸ್ ಕೊಡ್ತಾರೆ. ಅಂಥದ್ರಲ್ಲಿ 26 ವರ್ಷದಿಂದ ನೀನು ಸೇರಿಸ್ಕೊಂಡೇ ಬಂದಿದೆಯಲ್ಲ. ನಾನು ಗಂಡನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಸುನೀತಾ. ಹೀಗಾಗಲೇ ಅರ್ಧ ಜೀವನ ಕಳೆದೋಯ್ತು ಅವ್ರ ಜೊತೆ. ನನಗಿರೋ ಚಿಂತೆ ಮಕ್ಕಳದು. ಅಮ್ಮ, ನನ್ನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ನನ್ನ ದಾರಿ ಏನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನಗೆ ನಿನ್ನ ಮಾರ್ಗದರ್ಶನ ಬೇಡ, ಅಪ್ಪನ ಬಿಟ್ಟು ಸಲಹೆನೂ ಬೇಡ. ನನಗೆ ನಿನ್ನ ಭಯ ಇಲ್ಲ ಸುನೀತಾ, ಆ ವಿಶ್ವಂದೇ ಭಯ. ಇತ್ತೀಚೆಗೆ ಅವನ್ನ ಗಮನಿಸಿದ್ಯಾ? ಅಂಕ ಪಡೆದು ಒಂಥರ ಕೂತಿದ್ದಾನೆ. ಏನಾದರೂ ಕೇಳಿದ್ರೆ ಉತ್ತರನೇ ಕೊಡೋದಿಲ್ಲ. ಅಮ್ಮ, ನನ್ನನ್ನು ಪ್ರೀತಿ ಮಾಡ್ದೇನೆ ಹಾಳು ಮಾಡಿದ್ರಿ. ಆ ವಿಶ್ವಂಗೆ ಅತಿಯಾಗಿ ಪ್ರೀತಿ ಮಾಡಿ ಹಾಳು ಮಾಡಿದ್ರಿ. ಅಪ್ಪನ ಪ್ರೀತಿ ಅಂತೂ ವಿಶ್ವಂಗೆ ವಾಕರ್ಗೆ ಬರೋಂಗೆ ಮಾಡಿದೆ. ಅದಕ್ಕೆ ಅವನಿಗೆ ಆಡ್ತಿರೋದು. ಅಲ್ವೇ, ಮಕ್ಕಳನ್ನ ಪ್ರೀತಿ ಮಾಡೋದು ತಪ್ಪ? ಅದು ಪ್ರೀತಿ ಅಲ್ಲ, ಎಲ್ಲಿ ಮಗ ಕೈ ತಪ್ಪಿ ಹೋಗ್ತಾನೆ ಅನ್ನೋ ಇಮೋಷ್ನಲ್ ಬ್ಲ್ಯಾಕ್ ಮೇಲ್. ಯಾವತ್ತೂ ಭಯ ಹುಟ್ಟಿಸೋಷ್ಟು ಪ್ರೀತಿ ಮಾಡಬಾರ್ದಮ್ಮ. ಅಲ್ವೇ, ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತಿಲ್ಲ. ಅದೇ ವಿಚಾರನೇ ಹೇಳ್ತಿದ್ದೀನಿ. ಅವನಿಗೆ ಸ್ವಂತಿಗೆ ಅನ್ನೋದೇನು ಉಳಿಸಿದ್ದೀರಾ ಹೇಳಿ? ಅಪ್ಪ ತಂದ್ಕೊಟ್ಟಿರೋ ಬಟ್ಟೆ ಹಾಕಬೇಕು, ಅಪ್ಪ ಹೇಳಿರೋ ಕಾಲೇಜ್ಗೆ ಹೋಗಬೇಕು, ಅಪ್ಪ ಹೇಳಿರೋ ಡಿಗ್ರಿ ಮಾಡಬೇಕು. ಹಾಗಾದರೆ ಅವನ ಸ್ವಂತಿಗೆ ಏನೂ ಇಲ್ವಾ ಅಮ್ಮ? ಆಯುರ್ವೇದ ಕಲಿತೀನಿ ಅಂತ ಅವನೇ ತಾನೇ ಹೇಳಿದ್ದು. ಅವನಿಗೂ ಅದಿಷ್ಟನೇ. ಇಲ್ಲ ಅಮ್ಮ, ಅವನು ಇಷ್ಟಪಟ್ಟು ಕಲಿತಾ ಇಲ್ಲ. ಅಪ್ಪ ಅವನ ತಲೆಗೆ ತುಂಬಿ ತುಂಬಿ ಹಾಗೆ ಹೇಳ್ತಿದ್ದಾನಷ್ಟೆ. ನಾನು ಅದನ್ನೇ ಹೇಳ್ತಿರೋದು, ಪ್ರೀತಿಯ ಭಯ ಅಂತ. ಹಾಗಲ್ಲ ಸುನೀತಾ, ಅವನು ಇನ್ನೇನೋ ಬೇರೆ ಚಿಂತೆಲಿದ್ದಾನೆ. ಪಾಠ ಎಲ್ಲ ಅವನ ಪಾಡಿಗೆ ಅವನು ಓದ್ಕೊಳ್ತಿರ್ತಾನೆ. ಆದರೂ ಮಂಕಾಗಿದ್ದಾನೆ, ಮೊದಲ ಥರ ಇಲ್ಲ. ಹಾಗಾದರೆ ಬೇರೆ ಏನೋ ವಿಷಯ ಇರಬೇಕು. ನಾನು ಅದನ್ನೇ ಹೇಳ್ತಾ ಇರೋದು, ಆದರೆ ಅವನು ಅದನ್ನು ಬಾಯಿ ಬಿಡ್ತಾ ಇಲ್ವಲ್ಲ. ಸರಿ, ಸಾಯಂಕಾಲ ಕಾಲೇಜಿಂದ ಬರಲಿ, ನಾನೇ ಬಾಯಿ ಬಿಡಿಸ್ತೀನಿ. ಈ ಥರ ಮಂಕ್ಯಾಗಿ ಕವಿಯುತ್ತಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲಮ್ಮ. ನಿನ್ನ ಗಂಡ ನಿಂಗೆ ಆ ಥರ ಗಿಫ್ಟೇ ಕೊಟ್ಟಿಲ್ಲ. ಸುನೀತಾ, ಇವತ್ತಾದರೂ ಒಂದಿನ ಮನೆಯಲ್ಲಿರೆ. ನಾನು ಒಬ್ಬಳೇ ಇದ್ದೀನಿ. ಹೇಗೂ ರಾತ್ರಿಲ್ಲ ನಿದ್ದೆಗೆಟ್ಟು ನೀನು ಸುಸ್ತಾಗಿರ್ತೀಯ. ಓಕೆ, ಇರ್ತೀನಿ. ಹೇಗಿದ್ದು ನೀನು ಯಜಮಾನ ಬರೋದು ಮಧ್ಯಾಹ್ನದ ಮೇಲೆ ತಾನೆ. ಅಮ್ಮ, ಒಂದು ಕಾಫಿ ಮಾಡಿಕೊಡ್ತೀಯಾ? ಬಾ. ಇಲ್ಲೂ ಫೋಟೋ ತೆಗಂಗಿಲ್ವಾ? ತರಲೆ ಮಾಡಬೇಡಿ ನೀವು. ಪೊಲೀಸ್ ಬಂದಾಗ ನಿಲ್ಬೇಕಾಗಿತ್ತು. ಯಾಕೆ ಕೊಡೋದ್ರಿ? ದಮ್ಮಿಲ್ವಾ? ನಾನೇನಾದ್ರೂ ಅಲ್ಲೇ ಇದ್ದಿದ್ರೆ ಚೆನ್ನಾಗಿ ಸೇವೆ ಆಗಿರೋದು ನಿಮ್ಗೆ. ಅಯ್ಯೋ, ನಿಮ್ಮ ಫೋಟೋ ಯಾಕೆ ತೆಗಿಬೇಕು ನಾನು? 1000 ಕೆಲಸ ಇದೆ ನನಗೆ. ಏನ್ ಕೆಲ್ಸ? ನೀವು ಅಂದ್ಕೊಂಡಂಗೆ ತರಲೆ ಮಾಡಕ್ಕೆ ಬಂದಿಲ್ಲ ನಾನು. ಇಲ್ಲಿ ಕೆರೆ ಇದೆಯಲ್ಲ, ಅದಕ್ಕೆ ಸುತ್ತಮುತ್ತಲು ಟೂರಿಸಂ ಸಂಬಂಧಪಟ್ಟಂಗೆ ಏನಾದ್ರು ಓಪನ್ ಮಾಡೋಣ ಅಂತ ಬಂದಿದ್ದೀನಿ. ಏನಾದರೂ ಅಂದ್ರೆ? ಅದೇ ಫನ್ ವರ್ಲ್ಡ್, ರೆಸಾರ್ಟ್, ಬೋಟಿಂಗ್ ಸೆಂಟರ್
ಏನೇನೋ ಪ್ಲಾನಿಂಗ್ ಇದೆ, ಅದಕ್ಕೆ ಸರ್ವೆ ಮಾಡಕ್ಕೆ ಬಂದಿದ್ದೀನಿ. ಹೌದೇನ್ರಿ? ಮೊದ್ಲೇ ಹೇಳ್ಬೇಕು ತಾನೆ. ಅಂದ್ರೆ ಅದನ್ನೆಲ್ಲ ಮಾಡ್ಬೇಕು ಅಂದ್ರೆ ಈ ಮನೆ ಹೋಟ್ಲೆಲ್ಲ ಹೋಗುತ್ತಾ? ಹೋಗುತ್ತೆ, ಆದರೆ ಪರಿಹಾರ ಕೊಡ್ತೀವಿ. ಥ್ಯಾಂಕ್ ಗಾಡ್, ನೀವು ಪರಿಹಾರ ಕೊಡದೇ ಇದ್ರೂ ಪರವಾಗಿಲ್ಲ. ಮೊದಲು ಆ ಹೋಟ್ಲ್ ಇದೆಯಲ್ಲ ವೈಟ್, ಅದನ್ನ ನೆಲ್ಸಮ್ಮ ಮಾಡ್ಬಿಡಿ. ನಮ್ದು ಸ್ವಲ್ಪ ತ್ಯಾಗ ಇರ್ಲಿ ಅಂತ. ಈ ಹೋಟ್ಲ್ ತೆಗೆದ್ರೆ ನಿಮ್ದು ಅರ್ಧ ಸಮಸ್ಯೆ ಬಗೆಹರಿಯುತ್ತೆ. ಸಾರಿ ರೀ, ನೀವು ಇಷ್ಟೊಳ್ಳೆ ಮನಸ್ಸೋರು ಅಂತ ಗೊತ್ತಿಲ್ಲದೆ ಸ್ಟುಪಿಡ್ ಲೋಕ್ಲೈಟ್ಸಿಂದ ಬೈದ್ಬಿಟ್ಟೆ. ನಾನು ಅಷ್ಟೇ, ತುಂಬಾ ಸಾರಿ. ನೀವು ಎಂಥವ್ರು ಅಂತ ಗೊತ್ತಿಲ್ಲದೆ ಸುಮ್ಮನೆ ಹಿಂಗೆಲ್ಲ ಮಾಡಿಸ್ಬಿಟ್ಟೆ ನಾನು. ಅದು ಸರಿ, ಯಾಕೆ ನಿಮ್ ಕೋಪ ಬಂದಾಗೆಲ್ಲ ಹಿಂಗ್ ಮಾಡ್ತೀರಿ? ನೋಡಿ, ಮತ್ತೆ ತರಲೆ ಮಾಡಬೇಡಿ. ನನಗೂ ಅಷ್ಟೇ, ನೀವು ಈ ಕೆಲ್ಸಕ್ಕೆ ಬಂದಿದ್ದೀರಿ ಅಂದಮೇಲೆ ನಿಮ್ಮ ಮೇಲೆ ಇದ್ದಿದ್ದ ಸಿಟ್ಟೆಲ್ಲ ಹೊಟ್ಟೋಯ್ತು. ಆದರೆ ಈ ಹೋಟ್ಲು ಮಾತ್ರ ಬಿಡಬೇಡಿ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಒಪ್ಕೊಂತಾರೆ. ಇನ್ಫ್ಲುಯೆನ್ಸ್ ಅಲ್ಲ ರೀ, ನಿಮ್ಮ ಮುಂದೆ ಒಬ್ಳು ಹುಡುಗಿ ನಿಂತಿದ್ದಾಳೆ, ಒಂದು ಫೋಟೋ ತೆಗಿಬೇಕು ಅಂತ ಅನ್ಸಲ್ವಾ? ಮಗುವಿನ ಸಂಪೂರ್ಣ ಹಕ್ಕು ಯಶೋಧ ಅವ್ರದ್ದೇ. ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಕಡೆಯ ಅವಕಾಶವು ಅವ್ರದ್ದೇ ಇರುತ್ತೆ. ಅದ ನಾಳೆ ಮುಂಗೋರ್ ಬಂದು ಏನೇನು ತಕರಾರು ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ಅಕಸ್ಮಾತ್ ನಿಮ್ಮಲ್ಲಿ ಕರುಣೆ ತೋರಿ ಮಗುನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು ಆ ಹಕ್ಕಿರೋದು ಯಶೋದವ್ರಿಗೆ ಮಾತ್ರ. ಈ ಅಗ್ರಿಮೆಂಟು, ವ್ಯವಹಾರ ಇದೆಲ್ಲ ಹೊರಗಿನ ಪ್ರಪಂಚದ್ದು. ಆದರೆ ನಮ್ಮ ಪ್ರಪಂಚದಲ್ಲಿರೋದು ಬರೀ ಮಗು ಮಾತ್ರ. ಈ ಮುಂದೆ ನಾವಿಬ್ರು ಅದಕ್ಕೆ ಸಿದ್ಧರಾಗೋಣ. ಕಾನೂನು ಇದೆಲ್ಲ ನೆಪ ಮಾತ್ರ. ಎಲ್ಲರಿಗೂ ಸುಳ್ಳು ಹೇಳಿ ಒಪ್ಸೋದಕ್ಕಾಗತ್ತಾ? ಹೇಳ್ತಾ ಹೇಳ್ತಾ ಎಷ್ಟು ಸುಳ್ಳು ಅಂತ ಹೇಳೋದು? 1, 2, 10 ಇಲ್ಲ 100? ಇದಕ್ಕೆ ಕೊನೆ ಇದೆಯಾ? ಒಂದೇ ಒಂದು ಸುಳ್ಳಿಗೂ ಮನಸ್ಸು ಅಳುಕ್ತಾ ಇತ್ತು. ಆದರೆ ಈಗ ಮನೇಲಿ ಮುಂಬೈಗೆ ಟ್ರಾನ್ಸ್ಫರ್ ಅಂದಿದ್ದೀನಿ. ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ಅದನ್ನು ನಂಬಿದ್ದಾರೆ. ಯಾಕಂದರೆ ನಾನು ಯಾವತ್ತೂ ಅವ್ರ ಹತ್ರ ಸುಳ್ಳು ಹೇಳಿರಲಿಲ್ಲ. ದೇವಕಿ ಏನು ಹೇಳಿದ್ರು ನೇರ ಸತ್ಯ ಅಂದ್ಕೊಂಡಿದ್ದಾರೆ. ಈಗ ಆಫೀಸ್ನಲ್ಲೂ ಸುಳ್ಳು ಹೇಳಬೇಕು. ಏನು ಅಂತ ಹೇಳೋದು? ಮನೇಲಿ ಹೇಳಿದ್ದನ್ನು ಇಲ್ಲಿ ಹೇಳೋದಕ್ಕಾಗಲ್ಲ, ಗೊತ್ತಾಗ್ಬಿಡುತ್ತೆ. ಅಟ್ಲೀಸ್ಟ್ ವಾಸುಗಾದರೆ ಪರವಾಗಿಲ್ಲ, ಯಾಕಂದರೆ ಅವನು ಅಮೇರಿಕಾಗೆ ಹೋಗ್ತಿದ್ದಾನೆ. ಆಮೇಲೆ ಏನಾದರೂ ಹೇಳ್ಕೋಬೋದು. ಆದರೆ ಸುನೀತಾಗೆ ಏನು ಅಂತ ಹೇಳೋದವಳಿಗೆ ಅವಳಿಂದ ಮಾತ್ರ ಏನು ಮುಚ್ಚಿಡೋಕ್ಕಾಗಲ್ಲ. ಏನೇ ಆದರೂ ಕಂಡಿಡ್ಬಿಡ್ತಾಳೆ. ಆ ಶಕ್ತಿ ಅವಳಿಗಿದೆ. ಈ ಆಫೀಸ್ ಬಿಟ್ಟು ಬೇರೆ ಆಫೀಸ್ ಸೇರ್ಕೋತೀನಿ ಅಂದರೂ ಅವಳಿಗೆ ಹೇಳಲೇಬೇಕಾಗತ್ತೆ. ಹೇಳದೇ ಇದ್ರೂ ಗೊತ್ತಾಗ್ಬಿಡುತ್ತೆ.
ಯಾರಿಂದ ಬೇಕಾದರೂ ತಪ್ಪಿಸ್ಕೋಬೋದು, ಆದರೆ ಸುನೀತಾಳಿಂದ ಸಾಧ್ಯನೇ ಇಲ್ಲ. ಛೇ, ಬೇರೆ ಏನು ಹೇಳಲಿ? ಕೆಲಸ ಬಿಟ್ಟು ಊರಿಗೆ ಹೋಗ್ತೀನಿ ಅಂತಲ್ಲ, ಹಾಗೆ ಹೇಳಿದ್ರೆ ಬೆಳಗಾಗೋ ಹೊತ್ತಿಗೆ ಹಳೆ ಬಿಡಿಗೆ ಬಂದ್ಬಿಡ್ತಾಳೆ. ಛೇ, ಏನಾದರೂ ಹೇಳಬೇಕು, ಏನಾದರೂ ಮಾಡಲೇಬೇಕು. ಸ್ವಲ್ಪ ದಿನ ರಜಾ ಹಾಕ್ತೀನಿ ಅಂದರೆ ಹಾಂ, ಅದೇ ಸರಿ.